ಹಲೋ ನಮಸ್ಕಾರ, ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸೊ ಮತ್ತೊಂದು ಡಿಜಿಟಲ್ ಜರ್ನಿಗೆ ನಿಮ್ಮೆಲ್ಲರ ಸ್ವಾಗತ. ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಎಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತ. ಯಾವ ಟ್ರೈನ್ ಅಂತ ಇನ್ನೇನು ಸ್ಟೇಷನ್ ಒಳಗಡೆ ಹೋಗಿ ರಿವೀಲ್ ಮಾಡ್ತೀನಿ. ಟೈಮ್ ಇವಾಗ 5:50 ಆಗ್ತಾಯಿದೆ. ಓಕೆನಾ, ರೇಕ್ ಇನ್ನೂ ಎಂಟ್ರ್ ಆಗಿಲ್ಲ ಸ್ಟೇಷನ್ಗೆ. ಸೊ ಟ್ರೈನು ಆನ್ ಟೈಮ್ ಡಿಪಾರ್ಚರ್ ಇಲ್ಲ ಇವತ್ತು. ಓಕೆನಾ, ಸೊ ಪ್ರತಿದಿನ ಈ ಟ್ರೈನ್ ರನ್ ಆಗುತ್ತೆ. ಯಾವ ಟ್ರೈನ್ ಅದು ಸ್ಟೇಷನ್ ಒಳಗಡೆ ಹೋದ್ಮೇಲೆ ನಿಮಗೆ ಹೇಳ್ತೀನಿ. ಸೊ ಇದೇ ನೋಡಿ ಬಾನಸವಾಡಿ ಸ್ಟೇಷನು. ಮ್ಯಾಸಿವ್ ಅಮೌಂಟ್ ಪಾರ್ಕಿಂಗ್ ಸ್ಪೇಸ್ ಇದೆ ಮತ್ತು ಆಟೋಸ್ಗಳು ನಿಮಗೆ ಇಲ್ಲಿಂದನೇ ಅವೈಲೇಬಲ್ ಇದೆ. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಸಹ ಅವೈಲೇಬಲ್ ಇದೆ. ಬಟ್ ಜಾಸ್ತಿ ಇದು ಆಟೋಸ್ಗೆ ಯೂಸ್ ಮಾಡೋದು. ನೋಡಿ, ಇದೆ ಬಾನಸವಾಡಿ ಸ್ಟೇಷನ್. ಯಾವುದೋ ಟ್ರೈನ್ ಎಂಟ್ರ್ ಆಯಿತು ವ್ಯಾಪ್ 4 ಜೊತೆ. ಭುಸಾವಲ್ ಅಂದರೆ ಚಾಲುಕ್ಯ ಸೀರೀಸ್ ಯಾವುದೋ ಇರುತ್ತೆ. ಹಾಂ, ಇದೆ ನೋಡಿ ಬಾನಸವಾಡಿ ಸ್ಟೇಷನ್. ಟೋಟಲಾಗಿ 3 ಪ್ಲ್ಯಾಟ್ಫಾರ್ಮ್ ಇದೆ. ಪ್ಲ್ಯಾಟ್ಫಾರ್ಮ್ 1 ಇದು. ಇದರ ಪಕ್ಕದಲ್ಲಿ ಆ ಟ್ರೈನ್ ಹೋಗ್ತಿರೋದೊಂದು ಪ್ಲ್ಯಾಟ್ಫಾರ್ಮ್, ಅದರ ಪಕ್ಕದಲ್ಲಿ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಅರ್ಲಿ ಮಾರ್ನಿಂಗ್ ಜರ್ನೀಸ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ರೀ. ಎಷ್ಟು ಚೆನ್ನಾಗಿ ಪಕ್ಷಿಗಳು ಚಿಲಿಪಿಲಿ ಕೇಳಿಸ್ತಿರುತ್ತೆ. 5:55 ಆಗಿದೆ ನೋಡಿ. ಆರು 10ಕ್ಕೆ ಬಂತು. ಈ ಟ್ರೈನ್ ಅಲ್ವಾ ಅನ್ನೋದಂತೂ ಗ್ಯಾರಂಟಿನೇ ಇಲ್ಲ, ಯಾಕಂದರೆ ಅನೌನ್ಸ್ಮೆಂಟ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಹೊರಟಿದ್ದಾಯಿತು ಬಾನಸವಾಡಿಯಿಂದ. ಓಕೆನಾ, ಸೊ ರೂಟು ಮತ್ತು ಟೈಮಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಈ ಟ್ರೈನ್ ಅಂದರೆ ಬಾನಸವಾಡಿ ತುಮಕೂರು MEMU ಪ್ರತಿದಿನ ಭಾನುವಾರದ ದಿನ ಬಿಟ್ಟು ಈ ಟ್ರೈನ್ ಬಾನಸವಾಡಿಯಿಂದ 5:50ಕ್ಕೆ ಹೊರಡುತ್ತೆ ಬೆಳಗ್ಗೆ. ಓಕೆನಾ, ಸೊ ಅದೇ ದಿನ ನೀವು ತುಮಕೂರು ಸರಿಸುಮಾರು 8 ಗಂಟೆ ಬೆಳಗ್ಗೆ ಅಷ್ಟೊತ್ತಿಗೆ ರೀಚ್ ಆಗ್ತೀರಾ. ಟೋಟಲಾಗಿ 78 ಕಿಲೋಮೀಟರ್ ಸರಿಸುಮಾರು ನಾವೇನೋ ಟ್ರಾವೆಲ್ ಮಾಡ್ತೀವಿ ಈ ಟ್ರೈನಲ್ಲಿ. 2 ಗಂಟೆ 10 ನಿಮಿಷ ಈ ಟ್ರೈನ್ಗೆ ಕೊಟ್ಟಿದ್ದಾರೆ ಈ ಒಂದು 78 ಕಿಲೋಮೀಟರ್ ಕವರ್ ಮಾಡೋಕ್ಕೆ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಬಾನಸವಾಡಿಯಿಂದ ಸ್ಟ್ರೈಟ್ ಲೊಟ್ಟೆಗೊಲ್ಲನಹಳ್ಳಿ ಕಡೆಯಿಂದ ಒಂದು ಸ್ವಲ್ಪ ಡೈವರ್ಷನ್ ತೊಗೊತೀವಿ ನಾವು. ಅಲ್ಲಿಂದ ನಾವು ಯಶವಂತಪುರ ಕಡೆ ಹೋಗ್ತೀವಿ. ಯಶವಂತಪುರದಲ್ಲಿ ನಮ್ಮ ಟ್ರೈನಿಗೆ ರಿವರ್ಸಲ್ಲಿದೆ. ಸೊ ಅಲ್ಲಿಂದ ರಿವರ್ಸ್ ಆಗಿ ಈ ಟ್ರೈನು ತುಮಕೂರು ಕಡೆ ಹೋಗುತ್ತೆ. ಯಶವಂತಪುರ, ಚಿಕ್ಕಬಾಣಾವರ, ಸೋಲ್ದೇವನಹಳ್ಳಿ, ಕ್ಯಾತ್ಸಂದ್ರ ಮೇಲೆ ನಾವು ತುಮಕೂರು ರೀಚ್ ಆಗ್ತೀವಿ. ಸೊ ಈ ಟ್ರೈನ್ ಇಂಟೀರಿಯರ್ಸ್ ನೋಡ್ಕೊಂಬಿಡಿ. ಈ ಥರ ನಿಮಗೆ ಸೆಟ್ಟಿಂಗ್ ಸಿಗುತ್ತೆ. ಪ್ಲಸ್ ಒಳ್ಳೆ ಸ್ಪೇಸ್ ಇದೆ ನೋಡಿ. ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲಿ, ತುಂಬ ಜನ ಇಲ್ಲಿ ಕೂತ್ಕೊತಾರೆ. ಕೇಸ್ ರಶ್ ಇತ್ತು ಅಂದರೆ ಎಷ್ಟು ಹ್ಯಾಂಡ್ ರೆಸ್ಟ್ ಇದೆ ನೋಡಿ ಇಲ್ಲಿ. ಓಕೆನಾ, ನೆಕ್ಸ್ಟ್ ಫ್ಯಾನ್ಸ್ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಡಿಫ್ಯೂಸ್ ಲೈಟ್ಸ್ ಸಹ ಅವೈಲೇಬಲ್ ಇದೆ. ಚಾರ್ಜಿಂಗ್ ಸಾಕೆಟ್ಸ್ ಅವೈಲೇಬಲ್ ಇಲ್ಲ, ಸೊ ಅದೊಂದು ಗಮನ ಇಟ್ಕೊಳ್ಳಿ. ಪ್ಯಾಸೆಂಜರ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ, ಬಟ್ ಹೆಸರಿಗೆ ಮಾತ್ರ ಅಷ್ಟೇ. ಪ್ಲಸ್ ನಿಮಗೆ ಚೈನ್ ಸಹ ಕೊಟ್ಟಿದ್ದಾರೆ, ಎಮರ್ಜೆನ್ಸಿ ಇದ್ದರೆ ಮಾತ್ರ ಅದನ್ನು ಕಾಲ್ ಮಾಡಿ. ಸೊ ಪ್ರಿಟಿ ಮಚ್ ಸಿಂಪಲ್ ಬೇಸಿಕ್ ಇಂಟೀರಿಯರ್ಸ್. ವಾಶ್ರೂಮ್ ಸಹ ಅವೈಲೇಬಲ್ ಇದೆ ಈ ಟ್ರೈನಲ್ಲಿ ನಿಮಗೆ. ಬಟ್ ಆದರೆ ನಾನು ರೆಕಮೆಂಡ್ ಮಾಡಲ್ಲ ಯಾವುದೇ MEMUನಲ್ಲಿ ವಾಶ್ರೂಮ್ ಮಾಡಿ ಅಂತ. ಯಾಕಂದರೆ ಒಂದು ವಾಟರ್ ಫಿಲ್ಲಿಂಗ್ ಮಾಡಿರಲ್ಲ, ಇನ್ನೊಂದು ಬಂದು ವರ್ಸ್ಟ್ ಕಂಡೀಷನ್ಸಲ್ಲಿರುತ್ತೆ ಈ ವಾಶ್ರೂಮ್ಸ್. ಸೊ ಅದಕ್ಕೋಸ್ಕರ MEMU ಅಥವಾ DMU ಟ್ರೈನ್ಸಲ್ಲಿ ನೀವು ವಾಶ್ರೂಮ್ಸ್ ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಎಮರ್ಜೆನ್ಸಿ ಏನಾರು ಇತ್ತು ಅಂದರೆ ಮಾತ್ರ ನೀವು ವಾಶ್ರೂಮ್ಸ್ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇನ್ನೇನು ಹೆಬ್ಬಾಳ ಎಂಟ್ರ್ ಆಗ್ತಾ ಇದ್ದೀವಿ. ಟೋಟಲಾಗಿ 7 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾಯಿತು ಹೆಬ್ಬಾಳವರೆಗೂ. ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಹೆಬ್ಬಾಳಕ್ಕೆ ಬಂದಾಯಿತು.
ಪ್ರತಿದಿನ 6:02ಕ್ಕೆ ಬರುತ್ತೆ ಬೆಳಗ್ಗೆ ಮತ್ತು 6:03ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 7 ಕಿಲೋಮೀಟರ್ ನಾವು ಆಲ್ರೆಡಿ ಟ್ರಾವೆಲ್ ಮಾಡಿದಾಯಿತು. ಸಿಂಗಲ್ ಲೈನ್ ಸೆಕ್ಷನ್ ಇದು. ಸೊ ನೋಡಿ, ಹೆಬ್ಬಾಳ ಸ್ಟೇಷನ್ ಈ ಥರ ಇದೆ. ಸ್ಟೇಷನ್ ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ಆ ಸೈಡಲ್ಲಿ ಬಸ್ಸಸ್ಗಳು ಅವೈಲೇಬಲ್ ಇರುತ್ತೆ. ನಿಮಗೆ ಒಂದು ಬ್ಯೂಟಿಫುಲ್ ಸನ್ರೈಸ್ ಜೊತೆ ಈ ಜರ್ನಿ ಸಾಗ್ತಾ ಇದೆ ನೋಡಿ. ಟೋಟಲಾಗಿ 14 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಯಶವಂತಪುರಕ್ಕೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ YPR ಪ್ರತಿದಿನ ಇಲ್ಲಿಗೆ ಬಾನಸವಾಡಿ ತುಮಕೂರು MEMU ಇಲ್ಲಿಗೆ 6:25ಕ್ಕೆ ಬರುತ್ತೆ ಬೆಳಗ್ಗೆ ಮತ್ತು 6:40ಕ್ಕೆ ಇಲ್ಲಿಂದ ಹೊರಡುತ್ತೆ. ಸೊ ನಮ್ಮ ಟ್ರೈನ್ಗೆ ಇಲ್ಲಿ 15 ನಿಮಿಷ ಹಾಲ್ಟ್ ಇದೆ. ಏನಕ್ಕಂದರೆ ನಾವು ಬರ್ತಾ ಈ ಡೈರೆಕ್ಷನಲ್ಲಿ ಬಂದ್ವಿ, ಬಟ್ ಇವಾಗ ಲೋಕೋ ರಿವರ್ಸಲ್ ಆಗುತ್ತೆ, ಅಂದರೆ ರೇಕ್ ರಿವರ್ಸ್ ಆಗುತ್ತೆ, ಈ ಕಡೆ ಹೊರಡ್ತೀವಿ. ಇದರಲ್ಲಿ ಲೋಕೋ ಮೂಮೆಂಟು ಅಥವಾ ಲೋಕೋ ಚೇಂಜ್ ಏನು ಬೇಕಾಗಿಲ್ಲ. ಆ ಕಡೆಯಿಂದ ಆ ಕ್ಯಾಬಲ್ಲಿ ಸ್ವಿಚ್ ಆಫ್ ಮಾಡಿ ಈ ಕ್ಯಾಬಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಚೇಂಜ್ ಅಷ್ಟೇ. MEMUಗಳು ಮತ್ತು DMUಸ್ಗಳು ಮತ್ತು ವಂದೇ ಭಾರತ್ ಇದೆಲ್ಲ ಇದೇ ಸಿಸ್ಟಮ್ ಮೇಲೆ ಬೇಸ್ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ಡೆಡಿಕೇಟೆಡ್ ಇಂಜಿನ್ ಇಲ್ಲ. ಕೊನೆಯಲ್ಲಿರೋದು ಒಂದು ಕೋಚು ಮತ್ತು ಈ ಕಡೆ ಕೊನೆಯಲ್ಲಿರೋ ಒಂದು ಕೋಚು, ಇದು 2 ವೀಲ್ಸ್ ಕೆಳಗಡೆ ಮೋಟ್ರ್ಗಳಿರುತ್ತೆ. ಸೊ ಇದೇ ಇಂಜಿನ್ ಥರ ಆ್ಯಕ್ಟ್ ಮಾಡುತ್ತೆ. ಸಪ್ರೇಟಾಗಿ ಇಂಜಿನ್ ಅಂತ ಏನೂ ಬೇಕಾಗಿಲ್ಲ ಈ ಟ್ರೈನ್ಗಳಿಗೆ. ಸೊ ನಿಮಗೆ ಜ್ಞಾಪಕ ಇದ್ದರೆ ಆವಾಗಲೇ ಬರ್ತಾ ಈ ರೂಟಲ್ಲಿ ಬಂದ್ವಿ ನಾವು, ಈ ಕರ್ವ್ ರೂಟಲ್ಲಿ. ಇವಾಗ ತುಮಕೂರು ಕಡೆ ಹೊರಟಿದ್ದೀವಿ. ಪಂಡ್ರಾಪುರ ಮೈಸೂರು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಸೊ ಟೋಟಲಾಗಿ 22 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಚಿಕ್ಕಬಾಣಾವರದಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ಪ್ರತಿದಿನ 6:49ಕ್ಕೆ ಬರುತ್ತೆ ಮತ್ತು 6:50ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಮೂವತ್ತೈದು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಗೊಳ್ಳಲ್ಲಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 7 ಗಂಟೆಗೆ ಬರುತ್ತೆ ಮತ್ತು 7:01ಕ್ಕೆ ಇಲ್ಲಿಂದ ಹೊರಡುತ್ತೆ. ಸೊ ಯಾರಾದರೂ ಶಿವಮೊಗ್ಗಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಈ ಟ್ರೈನ್ನ ನೀವು ಚೂಸ್ ಮಾಡ್ಕೋಬೋದು. ಯಾಕಂದರೆ ನೀವಿನ ಕೇಸ್ ಏನಾದರೂ ನನ್ನ ಚಾನಲ್ನ ಫಾಲೋ ಮಾಡ್ತಿದ್ರೆ ನಾನೊಂದು ವೀಡಿಯೋ ಮಾಡಿದ್ದೆ ಸೀಕ್ರೆಟ್ ಟ್ರೈನ್ ಅಂದ್ಬಿಟ್ಟು, ಶಿವಮೊಗ್ಗದಿಂದ ಬೆಂಗಳೂರಿವರೆಗೂ ಸೇಮ್
ಮಾದರಿ ಟ್ರೈನ್ನ ರಿವರ್ಸ್ ಪಾರ್ಟ್ ಇದು. ಹೆಂಗಪ್ಪ ಅಂತ ಹೇಳಿದ್ರೆ ಬಾನಸವಾಡಿಯಿಂದ ತುಮಕೂರು ಯಾವ ಟ್ರೈನ್ ಹೋಗುತ್ತೋ ಅದೇ ಟ್ರೈನು, ಅಂದರೆ ತುಮಕೂರಿಂದ ಶಿವಮೊಗ್ಗಗೂ ಸಹ ಅದೇ ಟ್ರೈನೇ ಹೋಗುತ್ತೆ. ಓಕೆನಾ? ಸೊ ನೀವು ಟ್ರೈನ್ ಚೇಂಜ್ ಎಲ್ಲ ಏನು ಮಾಡೋದು ಬೇಕಾಗಿಲ್ಲ. ನೀವು ಡೈರೆಕ್ಟಾಗಿ ಬಾನಸವಾಡಿಯಿಂದ ಯೂಶ್ವಲಾಗಿ ಶಿವಮೊಗ್ಗ ತನಕ ಯಾರೂ ಹೋಗೋಲ್ಲ, ರೇರ್. ಯಶವಂತಪುರದಿಂದ ನೀವೇನಾದರೂ ಹೋಗಬೇಕು ಅಂತ ಏನಾದ್ರು ಅನ್ಕೊತಿದ್ರೆ 6:25ಕ್ಕೆ ಈ ಟ್ರೈನ್ ಯಶವಂತಪುರಕ್ಕೆ ಬರುತ್ತೆ, ಮತ್ತು 6:40ಕ್ಕೆ ಸರಿ ಸುಮಾರು ಈ ಟ್ರೈನು ಯಶವಂತಪುರ. ಸೊ ಹೇಳ್ದಂಗೆ ಪ್ರತಿದಿನ ರನ್ ಆಗುತ್ತೆ, ಭಾನುವಾರ ದಿನ ಬಿಟ್ಟು. ಸೊ 8 ಗಂಟೆಗೆ ತುಮಕೂರೇನೋ ರೀಚ್ ಆಗ್ತೀರಾ ನೀವು, ಮತ್ತು ಶಿವಮೊಗ್ಗ ಸರಿ ಸುಮಾರು 12 ಗಂಟೆಗೋ 1 ಗಂಟೆಗೋ ನೀವು ಶಿವಮೊಗ್ಗ ರೀಚ್ ಆಗಿ ಹೋಗ್ತೀರಾ. ನೀವು ಇದೇ ಟ್ರೈನಲ್ಲಿ ಚೇಂಜ್ ಮಾಡೋಂಗಿಲ್ಲ ನೀವು. ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬೈರನಾಯಕನಹಳ್ಳಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 7:05ಕ್ಕೆ ಬರುತ್ತೆ ಮತ್ತು 7:06ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 1 ನಿಮಿಷ ಆಯಿತು, ಬನ್ನಿ ಹೊರಡೋಣ ಬೈರನಾಯಕನಹಳ್ಳಿಯಿಂದ. ಗ್ರೇಡಿಯಂಟ್ ನೋಡಿ ಹೆಂಗೆ ಕಾಣಿಸುತ್ತೆ. ನಮ್ಮ ಇನ್ನೊಂದು ನಿಲ್ಗಡೆ ನಾವು ಹೊರಡ್ತಾ ಇದ್ದೀವಿ. ದೊಡ್ಡಬೇಲೆ 7:10ಕ್ಕೆ ಬರುತ್ತೆ ಮತ್ತು 7:11ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ನಿಡವಂಡಾಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 7:20ಕ್ಕೆ ಬರುತ್ತೆ ಮತ್ತು 7:21ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಪ್ಲಸ್ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಸಹ. ಏನಕ್ಕಂದರೆ ಇಲ್ಲೇ ನೋಡಿ ಈ ಥರ ಕೋಚಸ್ಗಳು ಕಾಣಿಸ್ತಿದೆಯಲ್ಲ, ಇದರಲ್ಲಿ ಕಾರ್ ಕ್ಯಾರಿಯರ್ಸ್ ಅಂತ ಕರೀತಾರೆ. ಇದರಲ್ಲಿ ಗಾಡಿನ ಲೋಡಿಂಗ್ ಅಥವಾ ಅನ್ಲೋಡಿಂಗ್ ಇದರಲ್ಲಿ ಮಾಡ್ತಾರೆ. ಸೌಂಡ್ ಕೇಳಿಸ್ತಾ ಇರ್ಬೋದು ನೋಡಿ ನಿಮಗೆ.
3 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕ್ಯಾತ್ಸಂದ್ರಗೆ ಬಂದಿದ್ವಿ. ಪ್ರತಿದಿನ ಇಲ್ಲಿಗೆ 7:39ಕ್ಕೆ ಬರುತ್ತೆ ಮತ್ತು 7:40ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಆಪೋಸಿಟ್ ಸೈಡಲ್ಲಿ ನೋಡಿದ್ರಲ್ಲ ಅರಸೀಕೆರೆ KSR ಬೆಂಗಳೂರು ಪ್ಯಾಸೆಂಜರ್ ಈಗ ಜಸ್ಟ್ ಕ್ಯಾತ್ಸಂದ್ರ ಅರೈವ್ ಆಗಿದೆ. ಪ್ಲಸ್ ನಮಗೆ ಸಿಗ್ನಲ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ ಕ್ಯಾತ್ಸಂದ್ರದಿಂದ. ಟೋಟಲಾಗಿ 78 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ ತುಮಕೂರಿಗೆ ಬಂದಿದ್ದೀವಿ. ಇಲ್ಲಿಗೆ ಪ್ರತಿದಿನ 8 ಗಂಟೆಗೆ ಬರುತ್ತೆ ಈ ಟ್ರೈನು, ಓಕೆನಾ. ಸೊ ಇದೇ ಟ್ರೈನು ಇಲ್ಲಿಂದ ಶಿವಮೊಗ್ಗ ಕಡೆ ಸಹ ಹೋಗುತ್ತೆ. ಓಕೆ, ಸೊ ನೀವೇನಾದರೂ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬರಬೇಕಂದ್ರೆ ಯಶವಂತಪುರ ಬೆಸ್ಟ್ ಅಂತ ಹೇಳ್ತೀನಿ. 6:25ಕ್ಕೆ ಬರುತ್ತೆ ಮತ್ತು 6:40ಕ್ಕೆ ಯಶವಂತಪುರದಿಂದ ಹೊರಡುತ್ತೆ. ಸರಿ ಸುಮಾರು 12 ಗಂಟೆ ಅಥವಾ 12:15 ಅಥವಾ 1 ಗಂಟೆ ಅಷ್ಟು ರೀಚ್ ಆಗುತ್ತೆ ಅಂದ್ಕೊಳ್ಳಿ ನೀವು ಶಿವಮೊಗ್ಗಗೆ, ಓಕೆನಾ. ಸೊ ಟ್ರೈನ್ ಚೇಂಜ್ ಎಲ್ಲ ಏನೂ ಮಾಡೋದು ಬೇಕಾಗಿಲ್ಲ, ಇದೇ ಟ್ರೈನಲ್ಲಿ ನೀವು ಹೋಗಿ. ಬಟ್ ಟಿಕೆಟ್ ಮಾತ್ರ ಬೆಂಗಳೂರಿಂದನೇ ತೊಗೊಳ್ಳಿ, ಅಂದರೆ ಯಶವಂತಪುರದಿಂದ ಡೈರೆಕ್ಟಾಗಿ ಶಿವಮೊಗ್ಗವರೆಗೂ ತೊಗೊಳ್ಳಿ, ಓಕೆನಾ. ಸೊ ನನ್ನ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಬಾನಸವಾಡಿಯಿಂದ ತುಮಕೂರವರೆಗೂ ನನಗೆ 20 ರೂಪೀಸ್ ಆಯಿತು. UTC ಅಂತ ತೊಗೊಂಡೆ. ಸೊ UPIನಲ್ಲಿ ಡೈರೆಕ್ಟಾಗಿ ಬುಕ್ ಮಾಡ್ಕೋಬೋದು. 8 ಗಂಟೆಗೆ ಬರಬೇಕಾಗಿರೋ ಟ್ರೈನು 8:10ಕ್ಕೆ ಬಂತು. ಸೊ 10 ನಿಮಿಷ ಡಿಲೇ ಅಂತ ಕನ್ಸಿಡರ್ ಮಾಡ್ಕೋಬೋದು. ಚಿಕ್ಕದಾದಂಥ ಜರ್ನಿ, ಅಷ್ಟೊಂದು ಜಡ್ಜ್ ಮಾಡೋಕ್ಕೆ ಏನೂ ಇರಲಿಲ್ಲ. ವಾಶ್ರೂಮ್ಸ್ ಒಂದು ಬಿಟ್ಟು ಈ ಟ್ರೈನ್ಗೆ ಟೋಟಲಾಗೆ 9/10 ಅಂತ ಕೊಡ್ತೀನಿ. ವಾಶ್ರೂಮ್ಸ್ ಒಂದು ರೀಸನ್ ಮೈನಸ್ ಮಾಡ್ತೀನಿ. ಕ್ಯಾತ್ಸಂದ್ರ ಆದಮೇಲೆ ನಿಮಗೆ ಟೀ ಕಾಫಿ ಮತ್ತು ತಟ್ಟೆ ಇಡ್ಲಿ ಸಹ ನಿಮಗೆ ಟ್ರೈನಲ್ಲಿ ಅವೈಲೇಬಲ್ ಇದೆ. ಅದಕ್ಕಿಂತ ಹಿಂದೆ ಯಾವ ಸ್ಟೇಷನಲ್ಲಿ ಅವೈಲೇಬಲ್ ಇಲ್ಲ, ಯಶವಂತಪುರ ಒಂದೇ ಸ್ಟೇಷನಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ಈ ಒಂದು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ಸರಿನಾ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ತುಮಕೂರಿಂದ. ಬಾಯ್. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.